ಮತ್ತೊಮ್ಮೆ ನಾವು ಶ್ರೀ ಗುರು ಬಸವೇಶ್ವರ ಪ್ರೌಢಶಾಲೆಯ ಆವರಣದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ 2009ನೇ ಸಾಲಿನ ವಿದ್ಯಾರ್ಥಿಗಳ ಗುರುವಂದನಾ ಕಾರ್ಯಕ್ರಮ ಮತ್ತು ಸ್ನೇಹ ಸಮ್ಮೇಳನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಈ ಅಲ್ಪ ವಿರಾಮದ ನಂತರ ಮತ್ತೊಮ್ಮೆ ನಿಮಗೆಲ್ಲ ಆತ್ಮೀಯವಾದ ಸ್ವಾಗತವನ್ನು ನಾನು ಬಯಸ್ತಾ ಇದ್ದೇನೆ. ಇವಾಗ ನಾವು ಮುಂದಿನ ಕಾರ್ಯಕ್ರಮವನ್ನ ನಮಗೆ ಜ್ಞಾನ ವಿದ್ಯಾರ್ಥಿ ನೀಡಿದಂತ ಗುರುಗಳು ಅವರ ಒಂದು ಹಿತವಚನ ಅನುಭವಿಸೋಣ. ಸೊ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ ಎಲ್ಲ ಗುರುಗಳಿಗೂ ಕೂಡ ಆಯ್ತು, ಅದೇ ರೀತಿ ನನ್ನ ವಿದ್ಯಾರ್ಥಿ ಭಾಗಕ್ಕೂ ಯಾರೇ ವೇದಿಕೆಗೆ ಬಂದ್ರು ಕೂಡ ಸಮಯದ ಅಭಾವ ಇರೋದ್ರಿಂದ ಎಷ್ಟು ಬೇಗ ಅವರಿಗೆ ಏನನ್ನ ಸಂದೇಶ ತಲುಪಿಸಬೇಕಾಗುತ್ತೆ ಅದನ್ನು ತಲುಪಿಸಲಿ ಅಂತ ಹೇಳ್ತಾ, ಸೊ ಮೊದಲಿಗೆ ನಾವು ನಮ್ಮೆಲ್ಲ ಆತ್ಮೀಯ ಗುರುಗಳು ನಮಗೆ ರಸಾಯನಶಾಸ್ತ್ರ, ಜೀವಶಾಸ್ತ್ರ ಎಲ್ಲ ಶಾಸ್ತ್ರಗಳನ್ನ ಕಲಿಸಿಕೊಟ್ಟಂತ ಶ್ರೀಯುತ ಲಕ್ಷ್ಮಣ ರೆಡ್ಡಿ ಸರ್ ಅವರನ್ನ ನಾವು ವೇದಿಕೆಗೆ ಬರಮಾಡ್ಕೊಳ್ಳೋಣ, ಅವರಿಂದ ಕೆಲವು ಆಶಯವನ್ನು ಪಡೆಯೋಣ ಅಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಮೊದಲೇ ಈಗಾಗಲೇ ಸಮಯದ ಅಭಾವ ಜಾಸ್ತಿ ಟೈಮ್ ತಗೊಂಡಿಲ್ಲ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ ಈ ಶಾಲೆಯ ಮುಖ್ಯೋಪಾಧ್ಯಾಯರೇ ಹಾಗೂ ಶಿಕ್ಷಕ ವರ್ಗದವರೇ ಹಾಗೂ ಏನು ನಮ್ಮ ಜೊತೆ ಕಾರ್ಯನಿರ್ವಹಿಸತಕ್ಕಂತಹ ಎಲ್ಲ ನನ್ನ ಸಹೋದ್ಯೋಗಿ ಮಿತ್ರರೇ ಹಾಗೂ ಏನಿಲ್ಲಿ ಹಳೆಯ ವಿದ್ಯಾರ್ಥಿಗಳು 2009ನೇ ಇಸ್ವಿ SLC ಔಟ್ಪುಟ್ ಆಗಿರ್ತಕ್ಕಂಥ ಮಕ್ಕಳು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಕ್ಕಂಥ ಅವರೆಲ್ಲರಿಗೂ ಮತ್ತು ಬಂದಿರತಕ್ಕಂತಹ ಪೋಷಕರಿಗೂ ಮತ್ತು ಈ ಶಾಲೆಯ ವಿದ್ಯಾರ್ಥಿಗಳಿಗೂ ಪೂರ್ವವಾಗಿರ್ತಕ್ಕಂಥ ಸ್ವಾಗತವನ್ನು ವಹಿಸ್ತಾ, ಮಕ್ಕಳು ಬೀರೋರಿಗೆ ಹುಡುಕ ಬಂದ್ರೆ ಅವತ್ತು ಏನಪ್ಪ ಹಿಂಗೆ ಬಂದ್ರೆ ಸರ್ ಒಂದು ಪ್ರೋಗ್ರಾಮ್ ಆಯ್ತು ಅದಕ್ಕೆ ಬರಲೇಬೇಕು. ಎಂಥ ಪ್ರೋಗ್ರಾಮು? ಈಗ ಗುರುವಂದನ ಕಾರ್ಯಕ್ರಮ ಮಾಡ್ತೀವಿ, ಆವಾಗ ಡಿಸೈಡ್ ಮಾಡಿದ್ವಿ ಇದು ನಮ್ಮ ಜೀವನದಲ್ಲಿ ಭಾಳ ಯೋಗ್ಯತೆ ಪಡ್ಕೊಂಡಿದ್ರೆ ಅದನ್ನು ಸೆಲೆಬ್ರೇಷನ್ ಮಾಡ್ಲಿಕ್ಕೆ ಹೋಗಲೇಬೇಕಂತೇಳಿ ನಿರ್ಧಾರ ಮಾಡಿ ಆಯ್ತಪ್ಪ ಬರ್ತೀನಿ ಅಂತ ಹೇಳಿದೆ. ಅಲ್ಲಿಗೇ ಹೂಮಾಲೆ ಕೊಟ್ಟು ಹಾಕಿ ಕಾಲಿಗೆ ಬಿದ್ದು ಆಮಂತ್ರಣ ಕೊಟ್ಟರು. ಆವಾಗ ಒಂಥರ ಕಣ್ಣಲ್ಲಿ ಬಾಷ್ಪ ಉದುರ್ದಂಗೆ ಆಯಿತು. ಯಾಕಂದರೆ ಈ ಒಂದು ಸಂಬಂಧ ಎಲ್ಲಿಯೂ ಬರೋದಿಲ್ಲ. ಈಗ ಬೇರೆ ಡಿಪಾರ್ಟ್ಮೆಂಟಲ್ಲಿ ಯಾರಾದರೂ ರಿಟೈರ್ಡ್ ಆಗಿದ್ದ ದಿವಸ ಒಂದು ಮಾಲೆ ಹಾಕಿ ನಡಿಯಪ್ಪ ಅಂತಾರೆ. ನಮ್ಗೆ ಹಂಗಲ್ಲ, ಎಲ್ಲಿ ಬಸ್ನಾಗ ಸಿಕ್ಕರು ಸೀಟ್ ಕೊಡ್ತಾರೆ. ಹಿಂದೆ ಎಲ್ಲನ್ನ ಮದುವೆ ಮುಂಜಿ ಕರೆದ್ರೆ ಅಲ್ಲಿಗೂ ಹೋಗ್ಬೇಕು, ಇಂಥ ಕಾರ್ಯಕ್ರಮಗಳು ಕರೆದ್ರು ಬರ್ಬೇಕು. ಹಂಗಾಗಿ ಇದು ನಾವು ಭೂಮಿ ಮೇಲೆ ಇರತಕ್ಕನ್ನ ಈ ಗುರು ಶಿಷ್ಯರ ಸಂಬಂಧ ಸದಾ ಇರ್ತದೆ. ಇನ್ನು ಬೆಳಿಗ್ಗೆ ವಿಚಾರ ಹೇಳೋದಾದ್ರೆ ಬಾಲಕ ಅಂದರೆ ಚಿಕ್ಕ ಹುಡುಗನಿಂದ ವಯಸ್ಸಾದಂತಹ ಮುದುಕರುವರೆಗೂ ನಮಗೆ ಪುಷ್ಪವನ್ನು ಹಾಕಿ ಕೈ ಮುಗಿತಕ್ಕಂಥ ಸಂದರ್ಭದಲ್ಲಿ ನಮಗೆ ಬಿಟ್ಟು ಬೇರೆ ಯಾಕಂದ್ರೆ ಇಂಥ ಒಂದು ಅವಕಾಶ ಸಿಗ್ತಕ್ಕ, ಎಂಥ ಅದ್ಭುತವಾದಂಥ ಒಂದು ಅವಕಾಶವನ್ನು ಮಕ್ಕಳು ನಮಗೆ ಈ ಸಾರೋಟಲ್ಲಿ ಹೋಗುವಂಥದ್ದು ಕೈ ಮುಗಿತಾರೆ. ನಾನು ಕಣ್ಣ ನೀರು ಬರ್ತಾ ಇರ್ತೀವಿ, ಏನಪ್ಪ ದೊಡ್ಡವರೆಲ್ಲ ನಮಗೆ ಕೈ ಮುಗಿತಾರಲ್ಲ, ಇಂಥ ಅವಕಾಶ ಕೊಟ್ಟಂತಹ ಮಕ್ಕಳಿಗೆ ಎಷ್ಟು ಹೇಳಿದ್ರು ಸಾಲದು. ಮೊದಲು ಅವ್ರಿಗೆ ಒಂದು ಇದು ಸಲ್ಲಬೇಕು ಅಂತಕ್ಕಂಥದ್ದು ಅನೇಕ ಬಾರಿ ಅನಿಸ್ತು. ನಾವು ಸಹ ನಮ್ಮ ಶಾಲೆಯಲ್ಲಿ 2023ರಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಮಾಡಿದ್ವಿ. ಅಲ್ಲಿ ನಾವೊಂದು ಸಣ್ಣ ಟ್ರೆಂಡ್ ಚೇಂಜ್ ಮಾಡಿದ್ವಿ. ನಮ್ಮ ಶಿಕ್ಷಕರನ್ನು ಕರ್ಕೊಂಡ್ಬಂದ್ವಿ. ಸರ್ ನೀವು ಪಾಠ ಮಾಡ್ತಕ್ಕಂಥ ಜಾಗಕ್ಕೆ ಹೋಗೋದು ಬರ್ರಿ, ಒಂದು ಅಟೆಂಡೆನ್ಸ್ ತಗೊಳ್ರಿ. ಮಕ್ಕಳೆಲ್ಲ ಇದೆ, ನಾವೇ ಮಕ್ಕಳೆಲ್ಲ ಕೂತ್ಕೊಂಡ್ವಿ. ಆ ಕಡೆ ಹೆಣ್ಮಕ್ಳು, ಈ ಕಡೆ ಗಂಡು ಮಕ್ಕಳು. ಟೀಚರ್ಸು ಅಟೆಂಡೆನ್ಸ್ ಹಾಕಿದ್ರು. ಯಾರ್ಯಾರು ಏನೇನು ಕೀಟ್ಲೆ ಮಾಡ್ತಿದ್ರು ಅವನ್ನೆಲ್ಲ ಪ್ರೆಸೆಂಟೇಷನ್ ಮಾಡಿದ್ರು. ಆಮೇಲೆ ಗ್ರೂಪ್ ಫೋಟೋ ತೆಗೆಸ್ಕೊಂಡ್ವಿ, ಎಲ್ಲ ಊಟ ಮಾಡಿದ್ವಿ. ಅವತ್ತಿನ ನೆನಪು ಎಂದೂ ಮರೆಯೋಕ್ಕಾಗೋದಿಲ್ಲ. ಇವತ್ತು 2ನೇ ದಿನ ನೀವೇ ಕರೆದು ಈ ಸನ್ನಿವೇಶವನ್ನು ನಮಗೆ ಸೃಷ್ಟಿ ಮಾಡಿದ್ರಿ. ನಿಮಗೂ ಅನಂತ ವಂದನೆಗಳು. ಆ ಸಂದರ್ಭದಲ್ಲಿ ಒಂದು ಸಣ್ಣದೊಂದು ಹಾಡನ್ನು ಹಾಡಿದೆ. ಮೈಸೂರು ಮಹಾರಾಜರು ಮಾಡಿಕೊಟ್ಟಂತಹ ಒಂದು ಬಳುವಳಿಯನ್ನು ನಾನು ಸ್ವಲ್ಪ ಸಣ್ಣ ತರ್ಜುಮೆ ಮಾಡಿದೆ. ಮರೆಯುವುದುಂಟೆ ಕಲಿಕೇರಿ ಶಾಲೆ, ಮರೆಯುವುದುಂಟೆ ಕಲಿಕೇರಿ ಮಾಸ್ತರ, ಮರೆಯುವುದುಂಟೆ ಕಲಿಕೇರಿ ಮಕ್ಕಳ. ಈ ಥರ ಒಂದು ಪೂರ್ತಿ ಒಂದು 10 ನಿಮಿಷದ ಹಾಡನ್ನು ನಾನು ನನ್ನ ಕನ್ನಡ ಶಾಲೆಯಲ್ಲಿ, ಹೈಸ್ಕೂಲ್ ಶಾಲೆಯಲ್ಲಿ ಕಲಿತಿರ್ತಕ್ಕಂಥ ಎಲ್ಲ ಶಿಕ್ಷಕರ ಬಗ್ಗೆ ಒಂದು ಕವನವನ್ನು ಕಟ್ಟಿ ಹಾಡಿದ್ದಕ್ಕೆ ಅವಾಗ ಭಾಳ ಅಭಿನಂದನೆ ಸಲ್ಲಿಸಿದ್ರು. ಮಕ್ಕಳು ಎಷ್ಟು ಚೆನ್ನಾಗಿ ಈ ಒಂದು ವ್ಯವಸ್ಥೆಯಲ್ಲಿ ನಮಗೆ ಹಾಡಿ ಹೊಗಳ್ತಾರಲ್ಲ ಅಂತಕ್ಕಂಥದ್ದು. ಹಾಗಾಗಿ ನಮಗೆ ಅದೆಷ್ಟು ಖುಷಿ ಆಯ್ತು ಅಂದರೆ, ಇನ್ನು ಯಾವುದಾದ್ರೂ ವೃತ್ತಿ ಸಿಕ್ಕಿದ್ರೆ ಇಷ್ಟೊಂದು ಖುಷಿ ಸಿಗ್ತಿದ್ದಿಲ್ಲ ಅಂತಕ್ಕಂಥದ್ದು. ಇನ್ನು ಬೆಳಗ್ಗೆ ನಾವು 6:30-7 ಗಂಟೆಗೆ ಬಂದು ಎಲ್ಲ ಹೆಣ್ಮಕ್ಳೆಲ್ಲ ಕಸ ಗುಡಿಸಿ ನೀರು ಹಾಕಿ ಎಲ್ಲ ತೋರಣಗಳನ್ನು ಕಟ್ಟಿ ರಂಗೋಲಿ ಹಾಕ್ತಿದ್ರು. ಮುಖಗಳು ನೋಡಿದ್ದೀನಿ, ಅವ್ರ ಹೆಸರುಗಳೇ ನನಗೆ ಅರ್ಥ ಆಗ್ತಿಲ್ಲ. ನೋಡ್ರಮ್ಮ ನೀವೇ ಹೆಸರು ಹೇಳ್ಬೇಕು ನಾನಂತ
50+ ಆಗ್ಬಿಟ್ಟೈತೆ, ನನಗೆ ಅರಳುಮಳ ಆಗ್ತೈತೆ. ಒಬ್ಬೊಬ್ಬರ ಹೆಸರುಗಳನ್ನೆಲ್ಲ ನನಗೆ ಅವಾಗ ಮೆಮೊರಿ ರೀಕಾಲ್ ಆಗ್ತಿತ್ತು. ಎಸ್ ಕರೆಕ್ಟ್ ಅದಲ್ಲ. ಇವ್ರು ಮಾಡ್ತಕ್ಕಂಥ ಕಾರ್ಯ ಇನ್ನು ಬೇರೆಯವ್ರಿಗೆಲ್ಲ ಒಂದು ಸ್ಫೂರ್ತಿ. ಈಗ ಇನ್ನು ಬಸವರಾಜ್ ಮಂಡವಾಡ ಸಿಕ್ಕಿದ್ದ, ಸರ್ ನಾವು ಮಾಡ್ತೀವಿ ಸರ್, ನೀವು ಬರಬೇಕು ಅಂತ. ಮಳೆಕೊಪ್ಪರ ಬ್ಯಾಚ್ ಮಾಡಿದ್ರು, ಈ ಹುಡುಗರು ಬ್ಯಾಚ್ ಮಾಡಿದ್ರು. ನೆಕ್ಸ್ಟ್ ಹಿಂಗೆ ಚಾಲು ಆಗತ್ತೆ, ಬರ್ತಿರ್ತಾರೆ, ವರ್ಷ ಬರ್ತಿರ್ತೀವಿ. ನಮಗೂ ಒಂಥರ ಖುಷಿ ಆದಂಗೆ ಆಗ್ತದೆ, ಟ್ರಿಪ್ ಆದಂಗೆ ಆಗತ್ತೆ ಅಂತ ಹೇಳಿ ಮಾಡಿದ್ವಿ. ಇನ್ನು ನಾನು ಹೆಚ್ಚಿನದಾಗಿ ಸಮಯ ತಗೊಳ್ಳೋದಿಲ್ಲ. ಮಕ್ಕಳು ತಮ್ಮ ಶ್ರಮವನ್ನು ಹಾಕಿ ಹೆಚ್ಚು ಪರಿಶ್ರಮ, ಹಣ ಮತ್ತು ಸಮಯ ಎಲ್ಲ ಸದುಪಯೋಗ ಮಾಡ್ಕೊಂಡ್ಬಿಟ್ಟು ಈ ಭಾಗದ ಮಕ್ಕಳನ್ನೆಲ್ಲ ಕೂರಿಸಿ ಒಂದು ವ್ಯವಸ್ಥಿತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡಿದ್ದೀರಿ. ನಿಮಗೆಲ್ಲರಿಗೂ ದೇವರು ಒಳ್ಳೇದು ಮಾಡಲಿ, ಎಲ್ಲರೂ ಒಳ್ಳೆಯ ದಾರಿಯಲ್ಲಿ ನಡೀರಿ, ಒಳ್ಳೆಯ ಸದ್ಭಕ್ತಗಳಾಗಲಿ, ದೇಶದ ಒಳ್ಳೆಯ ಪ್ರಜೆಗಳಾಗಲಿ, ಮತ್ತು ನಿಮಗೂ ಸಹ ದೇವರು ಒಳ್ಳೇದು ಮಾಡಲಿ ಅಂತ ಆಶಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಅವರ ಒಂದು ಅನುಭವ ಮತ್ತು ನಮಗೆಲ್ಲ ಬೆನ್ನೆಲುಬಾಗಿ ಈ ಒಂದು ಕಾರ್ಯಕ್ರಮ ಈ ಮಟ್ಟಕ್ಕೆ ಬಂದು ಕೂಡ ಅವರ ಮಾರ್ಗದರ್ಶನ ತುಂಬಾ ಅತ್ಯಮೂಲ್ಯವಾದದ್ದು. ಸೊ ಅವರಿಗೆ ಶಾಲೆಯ ಪರವಾಗಿ, ಹಳೆ ವಿದ್ಯಾರ್ಥಿಗಳ ಪರವಾಗಿ ನಾನು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ.